ದೇಶ ವಿಭಜನೆಯ ಮಾತು ಸರಿಯಾ ಅಂತ. ಬೇರೆಯವ್ರು ಯಾರ ರಕ್ಷಣೆಯೂ ನನಗೆ ಅವಶ್ಯಕತೆ ಇಲ್ಲ. ಗ್ರಾಮಾಂತರದಿಂದ ಬೇರೆ ಕಡೆ ಡಿ ಕೆ ಸುರೇಶ್ ಅವರು ಹೋಗ್ತಾರೆ ಅಂತ ರಾಜಕಾರಣ ಸಾಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ದೆ. ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರ ಹೆಸರು ಭಾಳ ಚರ್ಚೆಯಲ್ಲಿದೆ. ಯಾರೇ ಬಂದರೂ ಕೂಡ ಪಕ್ಷ ಸ್ವಾಗತ ಮಾಡ್ತದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರೆ. ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೂಡ ಹೆಚ್ಚು ಚರ್ಚೆ ಆಗ್ತಾ ಇದೆ. ಅದರ ಅರಿವು ನನಗಿದೆ. ಆ ಹೋರಾಟವನ್ನು ನಾನು ಮಾಡ್ತೇನೆ. ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ. ಆ ಸೀಟ್ ಖಾಲಿ ಆದಾಗ ಅದರ ವಿಚಾರ ಚರ್ಚೆ ಬರ್ತದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಹೇಳಿಸಿದಂಥ ಒಂದು ಹೇಳಿಕೆ ಅನ್ನುವಂಥ ಒಂದು ಆರೋಪ ಇದೆ. ಅವರನ್ನು ಈ ವಿಚಾರವಾಗಿ ತರ್ಕೊಂಡು ಬರೋದು ಅಸಂಬದ್ಧ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಡ. ಇವತ್ತಿನ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಆಗಿರುವಂಥವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು. ಡಿ ಕೆ ಸುರೇಶ್ ಅವರು ಇತ್ತೀಚೆಗೆ ಕೇವಲ ರಾಜ್ಯಕ್ಕಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಸುದ್ದಿ ಆದರು. ಇವತ್ತು ನಾನು ಅವ್ರ ಜೊತೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಬೆಂಗಳೂರು ಗ್ರಾಮಾಂತರದಲ್ಲಿ 3 ಬಾರಿ ಗೆದ್ದು ಹ್ಯಾಟ್ರಿಕ್ ಸಾಧನೆ ಮಾಡಿದ್ರೆ, 1 ಉಪಚುನಾವಣೆ, ಇನ್ನು 2 ಸಾರ್ವತ್ರಿಕ ಚುನಾವಣೆಗಳು. ಆ 3 ಚುನಾವಣೆಗಳು ಕಂಪೇರ್ ಮಾಡ್ಕೊಳ್ಳೋದಾದರೆ ಈ ಬಾರಿ ಚುನಾವಣೆ ಹೇಗೆ ವಿಭಿನ್ನವಾಗಿ ತಯಾರಿ ಮಾಡ್ತಾ ಇದ್ದೀರಾ ಅಂತ? ನನಗೇನು ಚುನಾವಣೆ ಹೊಸದಲ್ಲ. ನಾನು ಚುನಾವಣೆಗೋಸ್ಕರ ನಾನು ರಾಜಕಾರಣವನ್ನು ಮಾಡ್ತಾ ಇಲ್ಲ. ಚುನಾವಣೆಗೋಸ್ಕರ ಕ್ಷೇತ್ರದಲ್ಲಿ ಓಡಾಡ್ತಾ ಇಲ್ಲ. ನಾನು ಯಾವತ್ತೂ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ನೋ ಅವತ್ತಿಂದ ಇವತ್ತಿನವರೆಗೂ ಕೂಡ ಇಡೀ ಕ್ಷೇತ್ರದಲ್ಲಿ ನಿರಂತರವಾದಂಥ ಸಂಪರ್ಕವನ್ನು ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಂಪೂರ್ಣವಾಗಿ ಈ ಕ್ಷೇತ್ರದ ಜನರಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೇನೆ. ಈ ಬಾರಿ ಮತ್ತೆ JDS ಮತ್ತು BJP ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾ ಇದ್ದಾರೆ. ಅದು ಈ ಬಾರಿ ಹೆಚ್ಚು ಗಮನ ಕೊಡ್ತಾ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಈ ಕುರುಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಗೆದ್ದು ಬರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಇದು ಒಟ್ಟಾರೆ ಚುನಾವಣೆ ಅಂತ ಅಂದಮೇಲೆ ಹೋರಾಟ ಮಾಡಲೇಬೇಕಾಗುತ್ತೆ. ಇವತ್ತು ಏನು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಇಬ್ಬರು ಒಂದಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಇದು ಹೊಸದೇನಲ್ಲ, ಹಿಂದೆನೂ ಕೂಡ ಆಗಿತ್ತು, ಮುಂದೆ ಕೂಡ ಅದನ್ನೇ ಆಗ್ತಾ ಇದೆ. ಸೊ ಯಾರೇ ಅಭ್ಯರ್ಥಿ ಆದರೂ ಕೂಡ ಇದು ಜನ ಯಾರನ್ನ ತೀರ್ಮಾನ ಮಾಡಬೇಕು ಅಂಥೇಳಿ ಈಗಾಗಲೇ ಒಂದು ಹಂತಕ್ಕೆ ತೀರ್ಮಾನಕ್ಕೆ ಬಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಚರ್ಚೆನೂ ಕೂಡ ಇದೆ. ಅದನ್ನು ಹೊರತುಪಡಿಸಿದ್ರೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೂಡ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇಲ್ಲ, ಯಾರು ಬಂದರೂ ಕೂಡ ಚುನಾವಣೆಯನ್ನು ಎದುರಿಸಲೇಬೇಕು. ಇಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ಕುಮಾರಸ್ವಾಮಿಯವರ ಹೆಸರು ಮೇಲಾಗಲಿ ಅಥವಾ ಇನ್ಯಾರ್ದೋ ಮೇರೋ ಹೆಸರು ಮೇಲಾಗಲಿ ಚುನಾವಣೆ ನಡೀತಾ ಇಲ್ಲ. ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹೆಸರು ಮೇಲೆ ಚುನಾವಣೆ ನಡೀತಾ ಇದೆ. ಅದರ ಅರಿವು ನನಗಿದೆ. ಆ ಹೋರಾಟವನ್ನು ನಾನು ಮಾಡ್ತೇನೆ. ಒಂದು ವೇಳೆ ಅನುದಾನದ ವಿಚಾರದಲ್ಲಿ ಇದೇ ತಾರತಮ್ಯ ಮುಂದುವರೆದರೆ ದಕ್ಷಿಣ ಭಾರತ ಕೂಗು ಎಬ್ಬಿಸಬೇಕಾಗುತ್ತೆ ಅನ್ನುವಂಥ ಒಂದು ಹೇಳಿಕೆ ಇತ್ತು. ಆ ಹೇಳಿಕೆಗೆ ಇವತ್ತು ಕೂಡ ಡಿ ಕೆ ಸುರೇಶ್ ಅವರು ಬದ್ಧರಾಗಿದ್ದಾರೆ. ಅಲ್ಲ, ನಾನು ಹೇಳಿಕೆ ಏನು ತಪ್ಪು ಕೊಟ್ಟಿದ್ದೀನಿ ಅಂತೇಳಿ ನೀವು ಚರ್ಚೆ ಮಾಡ್ತಾ ಇದ್ದೀರಿ. ನಮಗಾಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಎತ್ತಿದ್ದೇನೆ. ಆ ಧ್ವನಿಗೆ ನೀವು ಕೂಡ ಸಹಕಾರ ಕೊಡಬೇಕು. ನೀವು ಒಬ್ಬ ಕನ್ನಡಿಗರಾಗಿ ಈ ಕರ್ನಾಟಕದ ಕನ್ನಡಿಗರ ರಕ್ಷಣೆಯನ್ನು ಮಾಡುವಂಥ ಜವಾಬ್ದಾರಿ ಪ್ರತಿಯೊಂದು ಮಾಧ್ಯಮದ ಮೇಲೂ ಇದೆ, ಸಾರ್ವಜನಿಕರ ಮೇಲೂ ಇದೆ. ಮಾಧ್ಯಮ ಒಂದು ಕಡೆ ಬಿಡಿ, ನೀವು ನಿಮ್ಮ ತೆರಿಗೆಯನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮ್ಮ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ಈ ರಾಜ್ಯದ ರೈತರ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿ ಧ್ವನಿಯನ್ನು ಎತ್ತಬೇಕಾಗಿದೆ. ಆ ಧ್ವನಿಯನ್ನು ಎತ್ತಕ್ಕಂಥ ಕೆಲಸ ಇವತ್ತು ನಾನು ಮಾಡಿದ್ದೇನೆ. ಅದರ ಬಗ್ಗೆ ನನಗೆ ಯಾವುದೇ ಚಿಂತೆನೂ ಇಲ್ಲ. ನಮ್ಮ ಅಕ್ಕನ್ನು ಕೇಳುವಂಥ ಒಂದು ಸಂದರ್ಭದಲ್ಲಿ ದೇಶ ವಿಭಜನೆಯ ಮಾತು ಸರಿಯಾ ಅಂತ? ನಾನೊಬ್ಬ ಭಾರತೀಯನಾಗಿ ಮಾತಾಡಿದ್ದೇನೆ, ನಾನೊಬ್ಬ ಕನ್ನಡಿಗನಾಗಿ ಮಾತಾಡಿದ್ದೇನೆ, ನಾನೊಬ್ಬ ಕರ್ನಾಟಕದ ಕನ್ನಡಿಗನಾಗಿ ಕರ್ನಾಟಕವಾದ ಹಿತವನ್ನು ಕಾಪಾಡೋ ದೃಷ್ಟಿನಲ್ಲಿ ನಾನು ನನ್ನ ವಿಚಾರವನ್ನು ಈ ರಾಷ್ಟ್ರದ ಜನರಿಗೆ, ಈ ರಾಜ್ಯದ ಜನರಿಗೆ, ನಾವು ಈ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದೇವೆ. ಇವತ್ತು ನೀವು ಚರ್ಚೆ ಮಾಡ್ತಾ ಇರೋದು ನಾನು ದೇಶ ಒಡೆಯಕ್ಕೆ ಹೊರಟುಬಿಟ್ಟಿದ್ದೀನಿ, ದಕ್ಷಿಣ ಭಾರತದ ಒಟ್ಟಾರೆ ತೆರಿಗೆ ಬಿಜೆಪಿಯವರು ಅದನ್ನ ವ್ಯಾಖ್ಯಾನ ಮಾಡ್ತಿರೋದು. ಬಿಜೆಪಿಯವರು ವ್ಯಾಖ್ಯಾನ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಬಿಜೆಪಿಯವರು ಇವತ್ತು ಹಿಂದಿಯನ್ನು ನಮಗೆ ಏರಿಕೆ ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ನಮ್ಮ ಕನ್ನಡದ ಬಾವುಟಕ್ಕೆ ಮಾನ್ಯತೆಯನ್ನು ಕೊಡಬೇಕಾದಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿತ್ತು. ಕರ್ನಾಟಕಕ್ಕೆ ಏಕೀಕರಣ ಆದಾಗಿಂದನೂ ಕೂಡ ನಾವು ಕನ್ನಡದ ಧ್ವಜದ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮ್ಮಲ್ಲೂ ಕೂಡ ಬಡವರಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಬಡವರಿದ್ದಾರೆ, ಕಲ್ಯಾಣ ಕರ್ನಾಟಕದಲ್ಲಿ ಬಡವರಿದ್ದಾರೆ.
ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತ ಹೇಳಬೇಕು. ಕೇವಲ ಬೆಂಗಳೂರನ್ನ ಗಮನದಲ್ಲಿಟ್ಕೊಂಡು ನಮಗೆ ಅನ್ಯಾಯವನ್ನು ಆರ್ಥಿಕ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಸರಿನಾ ಅಂತಕ್ಕಂಥದ್ದು. ಈ ಹಿಂದೆ ಕತ್ತೆಯವರು ದಿವಂಗತ ಕತ್ತೆಯವರು ಇದ್ದಾಗ ಪ್ರತಿ ಬಾರಿನೂ ಕೂಡ ಬೆಳಗಾವಿಯಲ್ಲಿ ಅವ್ರು ಹೇಳಿಕೆ ಕೊಡ್ತಿದ್ದೆ ಉತ್ತರ ಕರ್ನಾಟಕ ಆಗಬೇಕು ಅಂತ. ನಾವು ಅವಾಗ ಮಾತಾಡಿಲ್ವಾ? ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಸುರೇಶ್ ಅವರು ಹೇಳಬೇಕಾಗಿದ್ದನ್ನು ರೀತಿ ಸರಿ ಇರಲಿಲ್ಲ. ಪ್ರತ್ಯೇಕ ಭಾರತ ಕೇಳಬೇಕಾಗುತ್ತೆ, ದಕ್ಷಿಣ ಭಾರತ ಕೇಳಬೇಕಾಗುತ್ತೆ ಅನ್ನುವಂಥ ಒಂದು ವಿಚಾರ ಇವತ್ತು ಬಿ ಜೆ ಪಿಗೆ ಒಂದು ಅಸ್ತ್ರ ಆಯಿತು. ನಾನು ಹೇಳಿರುವಂಥ ಹೇಳಿಕೆಯ ದೃಷ್ಟಿಕೋನನೇ ಬೇರೆ, ಬಿ ಜೆ ಪಿಯವರು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥ ವಿಚಾರನೇ ಬೇರೆ. ಸೊ ಹಾಗಾಗಿ ಇದರಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾನು ಸಂಪೂರ್ಣವಾಗಿ ರಾಜ್ಯದ ಹಿತದೃಷ್ಟಿಯಿಂದ ನಾನು ಭಾರತದ ಸಂವಿಧಾನದ ಒಳಗಡೆ ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಾನೊಬ್ಬ ಭಾರತೀಯ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದೇನೆ, ನಾನೊಬ್ಬ ಕನ್ನಡಿಗ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದೇನೆ. ನಮ್ಮ ಹೋರಾಟವನ್ನು ಮುಂದುವರಿಸಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ಆ ಹಕ್ಕನ್ನು ಪ್ರತಿಪಾದನೆ ಮಾಡಿದ್ದೀನಿ. ಆದರೆ ದಕ್ಷಿಣ ಭಾರತವನ್ನು ಕೇಳ್ತೀವಿ ಅನ್ನುವಂಥ ಒಂದು ಪ್ರಶ್ನೆ ಕೇಳಿದಾಗ ಯಾರೂ ಕೂಡ ಅದಕ್ಕೆ ಒಪ್ಪಲಿಲ್ಲ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಿದ್ದರಾಮಯ್ಯ ಅವರು ಸೇರಿದಂತೆ ಎಲ್ಲರೂ ಕೂಡ ನಮಗೆ ಅನುದಾನ ತಾರತಮ್ಯ ಆಗ್ತಿದೆ ಅದನ್ನು ಪ್ರಶ್ನೆ ಮಾಡಿದ್ದಾರೆ, ಬಿಟ್ಟರೆ ನಾವು ದಕ್ಷಿಣ ಭಾರತ ಪ್ರತ್ಯೇಕ ಮಾಡಿ ಅಂತ ಕೇಳೋದಿಲ್ಲ ಅಂತ. ಅಲ್ಲ, ದಕ್ಷಿಣ ಭಾರತದ ಒಟ್ಟು ತೆರಿಗೆ ಹಣ ಉತ್ತರ ಭಾರತಕ್ಕೆ ಎಷ್ಟು ಪರ್ಸೆಂಟ್ ಹೋಗ್ತಾ ಇದೆ ಅಂತಕ್ಕಂಥದ್ದು ಒಂದು. ಎರಡನೇದು ತ್ರಿಭಾಷಾ ಸೂತ್ರದ ಅಡಿನಲ್ಲಿ ಕನ್ನಡವನ್ನು, ತಮಿಳನ್ನು, ತೆಲುಗನ್ನು, ಮಲಯಾಳವನ್ನು ಯಾವ ರೀತಿಯಾಗಿ ಅವರು ತುಚ್ಛವಾಗಿ ಕಾಣ್ತಾ ಇದ್ದಾರೆ ಉತ್ತರ ಭಾರತದವರು ಅಂತಕ್ಕಂಥದ್ದು. ಪದೇ ಪದೇ ಹಿಂದಿಯನ್ನು ನಮ್ಮ ಮೇಲೆ ಏರಿಕೆ ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ನಿಮಗೆ ನ್ಯಾಯ ಅನಿಸುತ್ತಾ? ಸೊ ನೀವು ನಮ್ಮ ಮೇಲೆ ಏನು ಬೇಕಾದರೂ ಹೇಳ್ಬೋದು. ರಾಜಕೀಯವಾಗಿ ನಾನು ಈ ವಿಚಾರವನ್ನು ಮಾತಾಡಿಲ್ಲ, ನಾನು ಪಕ್ಷದ ವಿಚಾರವಾಗಿ ಈ ವಿಚಾರವನ್ನು ಮಾತಾಡಿಲ್ಲ. ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಯಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ಬರುತ್ತೆ, ಈ ರೀತಿಯಾಗಿ ಕಾಂಗ್ರೆಸ್ ಅವರು ದೇಶ ವಿಭಜನೆ ಮಾತುಗಳನ್ನು ಆಡ್ತಿದ್ದಾರೆ ಅಂತ. ಅಮಿತ್ ಶಾ ಅವರು ಹೇಳ್ತಾರೆ ಇದೇ ವಿಚಾರವನ್ನು. ನನಗೆ ಪ್ರಧಾನಮಂತ್ರಿಗಳು ಅವರ ಸಚಿವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಎಂದಾಗ ಈ ಒಂದು ಹೇಳಿಕೆಗೆ ಖಂಡನೆ ಮಾಡ್ತಕ್ಕಂಥ ಸೌಜನ್ಯವನ್ನು ತೋರಿಸಲಿಲ್ಲ. ಈಗ ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ದಕ್ಷಿಣ ರಾಜ್ಯಗಳಲ್ಲಿ ಆಗ್ತಾ ಇರ್ತಕ್ಕಂಥ ನೋವು, ದಕ್ಷಿಣ ಭಾರತಕ್ಕೆ ನೀವು ಕಾಡ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ, ಇದ್ರ ಬಗ್ಗೆ ನೀವು ನೆನೆಸ್ಕೊಳ್ಳದೆ ನೀವು ಏನು ಮಾಡ್ತಾ ಇದ್ದೀರಿ ಅದನ್ನು ಹೇಳಿದೆ ಬೇರೆ ಎಲ್ಲ ವಿಚಾರಗಳನ್ನು ಇವತ್ತು ಮುನ್ನಾಲಿಗೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಸರಿನಾ? ನಾನು ಕರ್ನಾಟಕದ ಕನ್ನಡಿಗನಾಗಿ ಏನು ಮಾತಾಡಬೇಕೋ ಅದನ್ನು ಮಾತಾಡಿದ್ದೇನೆ. ಕರ್ನಾಟಕದ ಕನ್ನಡಿಗರು ನನ್ನನ್ನು ರಕ್ಷಣೆ ಮಾಡ್ತಾರೆ, ಬೇರೆಯವ್ರು ಯಾರ ರಕ್ಷಣೆಯೂ ನನಗೆ ಅವಶ್ಯಕತೆ ಇಲ್ಲ. ಸರ್, ನೀವು ಅನುದಾನ ತಾರತಮ್ಯ ಆಗಿದೆ ಅಂತ ತಾವು ಹೇಳಿಕೆ ಕೊಟ್ರಿ, ಅದನ್ನು ದೇಶದ್ರೋಹಿ ಹೇಳಿಕೆ ಅಂತ ಈಶ್ವರಪ್ಪ ಅವರು ವ್ಯಾಖ್ಯಾನ ಮಾಡಿದ್ರು, ಗುಂಡಿಟ್ಟು ಕೊಲ್ಲಬೇಕಿಂತವ್ರನ್ನ ಅಂತ. ಅತಿ ಶೀಘ್ರದಲ್ಲೇ ಅವ್ರನ್ನ ಭೇಟಿ ಮಾಡ್ತೇನೆ. ಒಬ್ಬ ಹಿರಿಯ ನಾಯಕರು ನನ್ನನ್ನು ಗುಂಡಿಕ್ಕಿ ಕೊಲ್ಲಬೇಕು ಅಂತಕ್ಕಂಥದ್ರಿಂದ ಅವರಿಗೆ ರಾಜಕೀಯವಾಗಿ ಅನುಕೂಲ ಆಗ್ತದೆ, ಅವರಿಗೆ ಬಿ ಜೆ ಪಿನಲ್ಲಿ ಶಬಾಷ್ಗಿರಿ ಸಿಗ್ತದೆ ಅಂತ ಅಂದರೆ ಖಂಡಿತ ಆ ಗುಂಡಿಗೆ ಎದೆ ಕೊಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಮ್ಮ ತಂಟೆಗೆ ಯಾರೆಲ್ಲ ಬಂದಿದ್ದಾರೆ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡಿದ್ವಿ, ಆಲ್ರೆಡಿ ಈಶ್ವರಪ್ಪನಿಗೆ ಒಂದು ಸೆಟ್ಲ್ಮೆಂಟ್ ಆಗಿದೆ, ಇನ್ನು ಯಾರ್ಯಾರೆಲ್ಲ ಬರ್ತಾರೋ ಅವ್ರಿಗೆಲ್ಲ ಸೆಟ್ಲ್ಮೆಂಟ್. ಏನಿದು ಪೊಲಿಟಿಕಲ್ ಸ್ಟೇಟ್ಮೆಂಟಾ ಇಲ್ಲ ಏನೋ ಬೇರೆ ಥರ ಸೆಟ್ಲ್ಮೆಂಟಾ ಅಂತ? ನೋಡಿ, ರಾಜಕೀಯವಾಗಿ ಕೆಲವರು ಮಾತಾಡುವಾಗ ಕೆಲವು ವಿಚಾರಗಳನ್ನು ಕೆಲವು ರೀತಿಯಲ್ಲಿ ಹೇಳ್ತಾರೆ. ಹಾಗಾಗಿ ಆ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಇವತ್ತು ಈಶ್ವರಪ್ಪನವರು ಬಿ ಜೆ ಪಿನಲ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೋ ಅಥವಾ ಪ್ರಮೋಷನ್ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಸೊ ಅವರೇನು ಗುಂಡಿಕ್ಕಿ ಕೊಲ್ಲಬೇಕು, ಕಾನೂನು ತರಬೇಕು ಅಂತ ಹೇಳಿದ್ದಾರೆ. ಉದ್ರೇಕಗೊಳಿಸ್ತಕ್ಕಂಥ ಕೆಲಸ ಏನು ಸಾರ್ವಜನಿಕವಾಗಿ ಮಾಡ್ತಾ ಇದ್ದಾರೆ. ಪಾಪ ಬಡವರಿಗೆ ಇದರಿಂದ ತೊಂದರೆ ಆಗಬಾರ್ದು, ಅವ್ರ ಆಸೆ ಈಡೇರಬೇಕು. ಸೊ ಹಾಗಾಗಿ ನಾನೇ ಅವ್ರ ಮನೆಗೆ ಹೋಗಿ ಭೇಟಿ ಕೊಡೋಣ ಅಂತಿದ್ದೀನಿ. ಕಾಂಗ್ರೆಸ್ ಬಿಟ್ಟು ಹೋದಂಥವ್ರು 14 ಜನ ಕಳೆದ ಬಾರಿ 2019ರಲ್ಲಿ ಮತ್ತೆ ಗರ್ವಾಪ್ಸಿ ಆಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರ ಹೆಸರು ಭಾಳ ಚರ್ಚೆಯಲ್ಲಿದೆ. ಅದರಲ್ಲೂ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ನಿಮ್ಮ ಜೊತೆನೂ ಕೂಡ ಸೋಮಶೇಖರ್ ಅವರು ಸಂಪರ್ಕದಲ್ಲಿರ್ಬೋದು. ಹಾಗಾದರೆ ಬಿಟ್ಟೋದವರೆಲ್ಲರೂ ಕೂಡ ವಾಪಸ್ ಬರ್ತಾರಾ? ಎಲ್ಲರಿಗೂ ಕೂಡ ರೆಡ್ ಕಾರ್ಪೆಟ್ ಹಾಕ್ತೀರಾ? ನೋಡಿ, ಸೋಮಶೇಖರ್ ಅವರು ಇರ್ಬೋದು, ಹೆಬ್ಬಾರ್ ಅವರು ಇರ್ಬೋದು, ಅವರಿಬ್ಬರು ಕೂಡ ಕಾಂಗ್ರೆಸ್ನವರು. ಸರ್ಕಾರ ಇದೆ, ಕೆಲವು ಕೆಲಸ ಕಾರ್ಯಗಳು ಆಗಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರು ಸರ್ಕಾರದ ಜೊತೆ ಓಡಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇರ್ತಾರೆ. ಅದನ್ನು ತಪ್ಪಾಗಿ ಅರ್ಥೈಸತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಅವ್ರು ಯಾರೇ ಬಂದರೂ ಕೂಡ, ಸೋಮಶೇಖರ್ ಅಂತಲ್ಲ, ಯಾರೇ ಬಂದರೂ ಕೂಡ ಪಕ್ಷ ಸ್ವಾಗತ ಮಾಡ್ತದೆ, ಎಲ್ಲರನ್ನೂ ಕೂಡ ಗೌರವಿಸ್ತದೆ, ಅವರ ರಕ್ಷಣೆಯನ್ನು ಮಾಡ್ತದೆ. ಹಳೆಯದನ್ನೆಲ್ಲವನ್ನು ಕೂಡ ಮರೆತು ಈಗ ಮತ್ತೆ ವಾಪಸ್ ಕರ್ಕೊಂತೀರ ಬಂದರೆ? ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮ ರಾಷ್ಟ್ರೀಯ ವರಿಷ್ಠರು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಈ ಬಾರಿ BJP ಅವ್ರ ಜೊತೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ನೇರವಾಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ವಿರುದ್ಧ ಈ ಬಾರಿ ಗ್ರಾಮಾಂತರದಲ್ಲಿ
ಸ್ಪರ್ಧೆ ಮಾಡ್ತೀವಿ, ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ಅವರ ಟಾರ್ಗೆಟ್ ಇರುವಂಥದ್ದು ಕೇವಲ DKC ಬ್ರದರ್ಸ್. ಅದೇನು ತೀರಾ ವೈಯಕ್ತಿಕವ ಏನು ಅಂತ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಬೇಕು. ನಾನು ನನ್ನ ಕ್ಷೇತ್ರದಲ್ಲಿದ್ದೇನೆ, ಅವರು ಶಾಸಕರಾಗಿದ್ದಾರೆ, ಅವರು ಸ್ಪರ್ಧೆ ಮಾಡ್ತೀನಿ, ನಾನು ಸೋಲಿಸ್ತೀನಿ ಅಂತ ಅಂದರೆ ಕಾದು ನೋಡೋಣ, ಜನ ತೀರ್ಮಾನ ಮಾಡ್ತಾರೆ. ಯಾರೇ ಬಂದರೂ ಕೂಡ ಡಿ ಕೆ ಸುರೇಶ್ ಅವರಂತೂ ಬೆಂಗಳೂರು ಗ್ರಾಮಾಂತರದಲ್ಲೇ ಸ್ಪರ್ಧೆ ಮಾಡ್ತಾರೆ. ಹಾಗಾದರೆ ನನಗೆ ಗೊತ್ತಿಲ್ಲ, ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದನ್ನು ಸ್ವಾಗತ ಮಾಡ್ತೀನಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಿ ಅಂದರೆ ಅಲ್ಲಿ ಮಾಡ್ತೀರಾ, ಇಲ್ಲ ಬೆಂಗಳೂರು ಉತ್ತರಕ್ಕೆ ಬನ್ನಿ ಅಂದರೆ ಅಲ್ಲಿ ಮಾಡ್ತೀರಾ? ಸುಮ್ಮನೆ ಇರು ಅಂದರೂ ಹಂಗೆ ಇರ್ತೀನಿ. DK ಸುರೇಶ್ ಅವರು ಬಾಯಿಂದ ಬಂದಂತಹ ಹೇಳಿಕೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಹೇಳಿಸಿದಂಥ ಒಂದು ಹೇಳಿಕೆ ಅನ್ನುವಂಥ ಒಂದು ಆರೋಪ ಇದೆ. ದೇಶದಲ್ಲಿ ಒಂದು ಸದ್ದಾಗಬೇಕಾಗಿತ್ತು, ಸುದ್ದಿ ಆಗಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ DK ಸುರೇಶ್ ಅವರ ಬಾಯಲ್ಲಿ ಆ ಮಾತನ್ನು ಹೇಳಿಸಿದ್ರು. ಇಲ್ಲ, ನನ್ನ ಹೇಳಿಕೆಗೂ ನನ್ನ ಕರ್ನಾಟಕದ ನನ್ನ ಜನರ ಧ್ವನಿಯಾಗಿ ನಾನು ಏನು ಹೇಳಿದ್ದೇನೆ ಅದಕ್ಕೂ ಆ ಹೇಳಿಕೆಗೂ ಪಕ್ಷಕ್ಕೂ ನಮ್ಮ ನಾಯಕರಿಗೂ ಯಾವುದೇ ವಿಧವಾದಂಥ ಸಂಬಂಧ ಇಲ್ಲ. ಸೊ ಹಾಗಾಗಿ ಅವರನ್ನು ಈ ವಿಚಾರವಾಗಿ ತರ್ಕೊಂಡು ಬರೋದು ಅಸಂಬದ್ಧ. ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಬೇಕು, ಸ್ಟಾಲಿನ್ಗೆ ಮಗನ ಮುಖ್ಯಮಂತ್ರಿ ಮಾಡಬೇಕು, ಲಾಲು ಪ್ರಸಾದ್ ಯಾದವ್ಗೆ ತಮ್ಮ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು. INDA ಒಕ್ಕೂಟದಲ್ಲಿ ಕೇವಲ ತಮ್ಮ ಮಕ್ಕಳಿಗೆ ಅಧಿಕಾರ ಕೊಡುವ ಸಲುವಾಗಿ ಅಷ್ಟೇ ಅವರು ಒಕ್ಕೂಟ ಮಾಡ್ಕೊಂಡಿರೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಬರೀ ಕುಟುಂಬ ರಾಜಕಾರಣ ಜಪ ಮಾಡ್ತಿದ್ದಾರೆ. ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಬೆಳವಣಿಗೆಗಳನ್ನು ನೋಡಿದ್ರೆ, INDA ಒಕ್ಕೂಟದಲ್ಲಿರುವಂಥ ಪಕ್ಷಗಳನ್ನ ನೋಡಿದ್ರೆ ಇದು ನಿಜ ಅನಿಸಲ್ವಾ ಅಂತ. ಅವರ ಮೈತ್ರಿಕೂಟ ಅದನ್ನೇನಂತೀರಿ ನೀವು? ಅವರ ಪಕ್ಷದಲ್ಲಿರ್ತಕ್ಕಂಥ BJP ಅಧ್ಯಕ್ಷರುಗಳು ಅವ್ರ ಕುಟುಂಬನೇನಂತೀರಿ? ಉತ್ತರ ಪ್ರದೇಶದಲ್ಲಿ ಶಾಸಕರು, ಮಂತ್ರಿಗಳು, ಕೇಂದ್ರ ಮಂತ್ರಿಗಳು, ಅದಕ್ಕೇನಂತೀರಿ? ನೀವು ಹೇಳಿಕೆ ಕೊಡೋದನ್ನು ಜನ ನಂಬ್ತಾರೆ ಅಂತ ತಿಳ್ಕೊಂಡು ಏನು ಬೇಕಾದರೂ ಎಷ್ಟು ಸುಳ್ಳು ಬೇಕಾದರೂ ಹೇಳ್ಬೋದು ಅಂತ ಅಂದರೆ ಜನ ನಂಬೋದಿಲ್ಲ. ಅಂತ್ಯದ ಕಾಲ ಬಂದಿದೆ, ಅದಾಗತ್ತೆ. ಹಾಗಾದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ 400 ಸ್ಥಾನ ಗೆಲ್ತೀವಿ ಅಂತ ಹೇಳಿಕೆಗಳು ಬರ್ತಾ ಇದ್ದಾವೆ. ನಿಮ್ಮ AICC ಅಧ್ಯಕ್ಷರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅವ್ರಿಗೆ ಒಂದಷ್ಟು ಬೂಸ್ಟ್ ಕೊಟ್ಟಂತಾಗಿದೆ. ಖಂಡಿತ ಇಲ್ಲ, INDA ಒಕ್ಕೂಟ ವ್ಯವಸ್ಥೆ ಜಾರಿಗೆ ಬರುತ್ತೆ. ಅಲ್ಲ, INDAದಲ್ಲಿ ಪಕ್ಷಗಳೇ ಇರ್ತಾ ಅಲ್ವಲ್ಲ, ಹೆಂಗೆ ಯಾರೋ ಒಬ್ಬರೋ ಇಬ್ಬರೋ ಹೋಗಿದ್ದಾರೆ ಅಂದಾಕ್ಷಣಕ್ಕೆ ಎಲ್ಲರೂ ಹೋಗಿದ್ದಾರೆ ಅಂತಲ್ಲ, ಜನ ತೀರ್ಮಾನ ಮಾಡ್ತಾರೆ. ಕಾಲ ಸಮೀಪಿಸ್ತಾ ಇದೆ, ಕಾದು ನೋಡಿ. ಹಾಗಾದರೆ ನೀವು ಹೇಳಿದಂತಹ ಆ ಹೇಳಿಕೆಗೆ DK ಸುರೇಶ್ ಅವರಿಗೆ ಯಾವುದೇ ಪಶ್ಚಾತ್ತಾಪ ಇಲ್ವಾ? ಖಂಡಿತ ಇಲ್ಲ. ನಾನು ಹೇಳಿಕೆ ತಪ್ಪೇ ಕೊಟ್ಟಿಲ್ಲ ರೀ. ನಾನು ಯಾಕೆ ತಪ್ಪು ಕೊಟ್ಟಿದ್ದೀನಿ? ನೀವು ನನ್ನ ಹೇಳಿಕೆಯನ್ನು ಪ್ರತಿ ಹಂತದಲ್ಲೂ ತಿರ್ಚ್ತಾ ಇದ್ದೀನಿ. ಮಾಧ್ಯಮದ ಸ್ನೇಹಿತರು, ಬಿಜೆಪಿಯವರು ತಿರ್ಚೋದ್ರಲ್ಲಿ ಎಕ್ಸ್ಪರ್ಟು, ಹೆಸರು ಬದಲಾವಣೆ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅವ್ರು ನಡ್ಸ್ಕೊಂಡು ಬಂದಿರೋ ಆಡಳಿತನೇ ಸುಳ್ಳು. ಹಾಗಾದ್ರೆ ನಿಮ್ಮ ಪ್ರಕಾರ ಕಳೆದ 9.5 ವರ್ಷದಲ್ಲಿ ಮೋದಿ ಅವರು ಬರೀ ಸುಳ್ಳು ಹೇಳ್ಕೊಂಡೇ ಸರ್ಕಾರ ಮಾಡಿದ್ರು? ಹೌದು. ಇನ್ನೇನು ಹೇಳ್ತಾ ಇದ್ದಾರೆ? ಆರ್ಥಿಕ ಸುಧಾರಣೆ ಆಗಿದೆಯಾ? ನಿರುದ್ಯೋಗ ಸಮಸ್ಯೆ ಬಗೆಹರಿದಿದೆಯಾ? ರೈತರ ಸಂಕಷ್ಟಗಳು ಪರಿಹಾರ ಆಗಿದೆಯಾ? ಸರ್, ನೀವು ಹೇಳ್ದಂಗೆ ರೈತರ ಆದಾಯ ಡಬಲ್ ಆಗಿದೆಯಾ? ರೈತರು ಹೋರಾಟ ಮಾಡ್ತಾ ಇದ್ದಾರೆ ದೆಹಲಿನಲ್ಲಿ. ಅವ್ರು ರೈತರೇ ಅಲ್ಲ ಅಂತ ಅವ್ರು ವ್ಯಾಖ್ಯಾನ ಮಾಡ್ತಾರಲ್ಲ. ಹೌದು, ಯಾರಿಗೆ ಬೇಕಾದ್ರೂ ಏನು ಬೇಕಾದ್ರೂ ಪಟ್ಟ ಕಟ್ತಾರೆ. ಈಗ ನನಗೆ ಕಟ್ಟಿಲ್ಲ ದೇಶದ್ರೋಹಿ ಅಂತ, ಹಂಗೆ ಅವ್ರಿಗೂ ಕೂಡ ಏನು ಬೇಕಾದ್ರೂ ಪಟ್ಟ ಕಟ್ತಾರೆ. ಇವ್ರ ಹತ್ರ ಕೇಸರಿ ಬಣ್ಣ ಹಾಕಿದ್ರೆ ಹಿಂದೂಗಳು, ಇಲ್ಲ ಅಂತ ಅಂದ್ರೆ ಇಲ್ಲ. ನಾನು ಮೋದಿ ಅವರು ಎಲ್ಲ ಮಾಡಿದ್ರು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲ, ನನಗೆ ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಅಂತ ಹೇಳಿ. ಅವರು ಕೊಟ್ಟಂತ ಪ್ರಮುಖ ಭರವಸೆಗಳಲ್ಲಿ ಬೆಲೆ ಏರಿಕೆಯನ್ನ ನಿಯಂತ್ರಣ ಆಗಿದ್ಯಾ? ಹಣದುಬ್ಬರ ಕಡಿಮೆ ಆಗಿದ್ಯಾ? ರೈತರ ಆದಾಯ ಡಬಲ್ ಆಗಿದ್ಯಾ? ಸ್ವಲ್ಪನೂ ಕಿಂಚಿತ್ತು ಜಾಸ್ತಿ ಆಗಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಏನ್ ಜಾಸ್ತಿ ಆಗಿದೆ? ಈಗ 8,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣ ನೇರವಾಗಿ ರೈತರಿಗೆ ಬರ್ತಾ ಇದೆ. ಏನು, ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀರಿ? ಎಷ್ಟು ಟೋಟಲ್ ಬಜೆಟ್? ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀರಿ? ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಂಗಾದರೆ ಈ ಬಾರಿ ಗ್ಯಾರಂಟಿಗಳದ್ದೇ ಸದ್ದು. ಗ್ಯಾರಂಟಿ ಅಭಿವೃದ್ಧಿ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಗೆ ಮೋದಿ ಅಷ್ಟೇ ಸಾಕು. ಅದೇ ಅವ್ರಿಗೆ ಬೇರೆ ಇನ್ನೇನು ಇಲ್ಲ ರೀ. ಮಾರ್ಕೆಟಿಂಗ್, ಬ್ರ್ಯಾಂಡ್. ನಾವು ಬ್ರ್ಯಾಂಡ್ ಅಲ್ಲ, ನಾವು ಕೆಲಸ ಮಾಡ್ತಕ್ಕಂಥವ್ರು. ಈಗಿರುವಂಥ ಒಂದು ಟ್ರೆಂಡ್ ನೋಡಿದ್ದೆ ಆದರೆ ನಿಮ್ಮ ಪ್ರಕಾರ ಈ ಬಾರಿ ಅವರಂತೂ ಕ್ಲೀನ್ ಸ್ವೀಪ್ ಅಂತಿದ್ದಾರೆ, ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ? ರಾಜ್ಯದಲ್ಲಿ 15ಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೇವೆ. ಅಭ್ಯರ್ಥಿನೇ ಇಲ್ಲ ಅಂತ, ಅಭ್ಯರ್ಥಿನ ಹುಡುಕಾಟ ಶುರುವಾಗಿದೆ. 3-4 ಮೀಟಿಂಗು ಕೂಡ ಆಯಿತು, ಅಂತಿಮ ಆಗಲಿಲ್ವಲ್ಲ ಅಭ್ಯರ್ಥಿಗಳದ್ದೇ ಗೊಂದಲ ಇರಬೇಕಾದ್ರೆ ಅಷ್ಟೊಂದು ದೊಡ್ಡ ಸಂಖ್ಯೆ ನೀವು ದಾಟೋದಕ್ಕೆ ಅಷ್ಟೊಂದು ಸುಲಭನಾ ಅಂತ? ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳಿದ್ದಾರೆ. ಯಾರು ಸಮರ್ಥರು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡುವಂಥ ಕೆಲಸ ಪಕ್ಷದ ವರಿಷ್ಠರು ಮಾಡ್ತಾರೆ. ಈ ಬಾರಿ ಉಲ್ಟಾ ಆಗಿದೆ, ಕಾಂಗ್ರೆಸ್ ವರ್ಸಸ್ JDS BJP ಅಂತ ಆಗಿದೆ. ಹೀಗಾಗಿ ಕುಮಾರಸ್ವಾಮಿ ಅವರು ಕೂಡ ಈಗ ಮೋದಿ ಜಪ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ಫೈಟ್ ಮಾಡಿಕೊಂಡು DK ಸುರೇಶ್ ಅವರು ಗೆಲ್ಲೋದು ಅಷ್ಟೊಂದು ಸುಲಭವ ಇಲ್ಲ. ಅವರು ಜನತಾದಳದವರು ಮೋದಿ ಜಪ ಮಾಡಲೇಬೇಕು, ವಿಧಿ ಇಲ್ಲ. ಅವರ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಅಂದರೆ ಅವ್ರು ಮಾಡಬೇಕಾಗ್ತದೆ.
ಆ ವಿಚಾರದಲ್ಲಿ ಯಾರೇ ಬಂದರೂ ನನ್ನ ಹೋರಾಟ ಮುಂದುವರಿಯುತ್ತೆ. ಖಂಡಿತ ಕ್ಷೇತ್ರದ ಜನದ ಮೇಲೆ ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ನನ್ನ ಮೇಲೆ ಅತಿಯಾದಂಥ ವಿಶ್ವಾಸ ನಂಬಿಕೆಯನ್ನು ಇಟ್ಟಿದ್ದಾರೆ. ಯಶಸ್ಸಾಗ್ತೀನಿ. ಗ್ರಾಮಾಂತರದಿಂದ ಬೇರೆ ಕಡೆ ಡಿ ಕೆ ಸುರೇಶ್ ಅವರು ಹೋಗ್ತಾರೆ ಅಂತ, ಇದು ನಿಜಾನ ಅಂತ? ಇಲ್ಲ, ನಾನು ಚುನಾವಣಾ ಕಣದಿಂದ ದೂರ ಸರಿಬೇಕು, ರಾಜಕಾರಣದಿಂದನೇ ದೂರ ಸರಿಬೇಕು ಅಂತ, ಚುನಾವಣಾ ಕಣದಿಂದ ಅಲ್ಲ, ರಾಜಕಾರಣ ಸಾಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ದೆ. ಸೊ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಮುಖಂಡರು, ಸಾರ್ವಜನಿಕರ ಅಭಿಪ್ರಾಯ ಇಲ್ಲ, ನೀವು ಕಂಟೆಸ್ಟ್ ಮಾಡಬೇಕು ಅಂಥೇಳಿ ನನ್ನ ಮೇಲೆ ಒತ್ತಾಯ ಹಾಕಿ ಪಕ್ಷಕ್ಕೂ ಕೂಡ ಅವರು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಈಗಾಗಲೇ ಚುನಾವಣೆಗೆ ಬೇಕಾದಂಥ ಪೂರ್ವ ತಯಾರಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇನೆ. ಪಕ್ಷ ಏನು ತೀರ್ಮಾನ ಮಾಡ್ತದೆ, ಪಕ್ಷ ನೀನು ಇದೇ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ನಿಂತ್ಕೊಳ್ತೀನಿ, ಇಲ್ಲ ಬೇಡಪ್ಪ ಅಂತ ಹೇಳಿದ್ರು ನಡೀತೀನಿ. ಗ್ರಾಮಾಂತರದಿಂದ ಉತ್ತರಕ್ಕೆ ಬರ್ತಾರೆ ಅಂತ ಭಾಳ ಚರ್ಚೆ ಆಗ್ತಾ ಇದೆ. ಗ್ರಾಮಾಂತರದಲ್ಲಿ ಕುಸುಮ ಅವ್ರ ಹೆಸರು ಚರ್ಚೆ ಆಗ್ತಾ ಇದೆ. ಎಲ್ಲವೂ ಕೂಡ ಊಹಾಪೋಹ ನನಗೆ ಗೊತ್ತಿರೋ ಹಾಗೆ. ಈ ರಾಜಕಾರಣ ನೋಡಿದ್ರೆ ಒಂದೊಂದು ಸಲ ನನಗೆ ಬೇಡ ಅನಿಸ್ಬಿಡುತ್ತೆ ಅಂತ. ಏನು ಅಷ್ಟೊಂದು ನೀವು 3 ಬಾರಿ ನಿಮಗೆ ಸಮಸ್ಯೆ ಇಲ್ಲದೆ ಇರೋ ರೀತಿಯಲ್ಲಿ 3 ಚುನಾವಣೆಗಳನ್ನು ಗೆದ್ದಿದ್ದೀರಾ, ರಾಜ್ಯದಲ್ಲಿ ಈಗ ನಿಮ್ಮದೇ ಸರ್ಕಾರ ಇದೆ, ಇದ್ರ ನಡುವೆ ಇಂಥ ಮಾತುಗಳು ಬರೋದು ಕಾರಣ ಯಾಕೆ ಅಂತ? ನೋಡಿ, ರಾಜಕಾರಣ ಬಹಳಷ್ಟು ಕುಲುಷಿತ ಆಗಿದೆ. ಜೊತೆಗೆ ಇವತ್ತು ನೇರ ನುಡಿ, ನೇರ ನಡೆ ಇರತಕ್ಕಂಥ ವಿಚಾರವನ್ನು ಸ್ಪಷ್ಟವಾಗಿ ಹೇಳುವಂಥದ್ದು, ಇದನ್ನು ಕೆಲವರು ಸಹಿಸ್ಕೊಳ್ತಾರೆ, ಕೆಲವರು ಸಹಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ರಾಜಕಾರಣ ಸಾಕು ಅಂತಕ್ಕಂಥ ಭಾವನೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಕ್ಕೋಸ್ಕರ ನಿಮ್ಮ ನಿಲುವನ್ನು ಬದಲಾವಣೆ ಮಾಡ್ಕೊಂಡ್ರ? ಅಲ್ಲ, ನನ್ನ ನಿಲುವು ಬದಲಾವಣೆ ಆಗಲಿಕ್ಕೆ ವಿರೋಧ ಪಕ್ಷಗಳ ಮಾತುಕತೆ ಮತ್ತು ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮುಖಂಡರ ಒತ್ತಾಯ. ಸೊ ಇವೆಲ್ಲವೂ ಕೂಡ ನಾನು ಏನು ಅಂದ್ಕೊಂಡಿದ್ದೇನೆ ಆ ಕೆಲಸ ಕಾರ್ಯಗಳನ್ನು ಸಂಪೂರ್ಣಗೊಳಿಸಲಿಕ್ಕೆ ಕ್ಷೇತ್ರದ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ, ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ, ಸಾರ್ವಜನಿಕ ಬದುಕಿನಲ್ಲಿ ಏನು ಒಂದು ಭರವಸೆಯನ್ನು ಇಟ್ಕೊಂಡು, ಒಂದು ಕನಸನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ, ಅದನ್ನು ಪೂರ್ಣಗೊಳಿಸ್ಲಿಕ್ಕೋಸ್ಕರ ಇವತ್ತು ಮತ್ತೆ ಸ್ಪರ್ಧೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. INDA ಒಕ್ಕೂಟ ಮಾಡಿಕೊಂಡಿದ್ದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹಾಗೂ BJPಯನ್ನು ಸೋಲಿಸಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ. ಆದರೆ ಇತ್ತೀಚೆಗೆ ಒಂದೊಂದೇ ಪಕ್ಷ INDA ಮೈತ್ರಿಕೂಟದಿಂದ ಹೊರಗಡೆಗೆ ಬರ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ INDA ಒಕ್ಕೂಟದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂತಹ ವಿಪಕ್ಷಗಳ ಒಂದು ಆರೋಪ ಏನಿತ್ತು, BJP ನಾಯಕಗಳ ಈ ಆರೋಪ ಏನಿತ್ತು, ಅದು ಸರಿ ಇದೆ ಅಂತ ಸಂದೇಶ ರವಾನೆ ಆಗ್ತಿಲ್ವಾ ಅಂತ? ನೋಡಿ, ನಾವು ಒಕ್ಕಟ್ಟಾಗಿರಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಒಕ್ಕೂಟ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ, INDA ಒಕ್ಕೂಟವನ್ನು. ಆದರೆ ಭಾರತೀಯ ಜನತಾ ಪಕ್ಷದವರು ನಮ್ಮ ಒಕ್ಕೂಟದ ಮೇಲೆ ಭಾಳ ಕಣ್ಣು ಪ್ರೀತಿ ಜಾಸ್ತಿ, ಅವರು ಒಡೆದು ಆಳುವ ನೀತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಕೆಲವರಿಗೆ ಏನು ಬೆದರಿಕೆ ತಂತ್ರಗಳು, ಇವತ್ತು ಏನು ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲೆಲ್ಲಿ ವಿರೋಧ ಪಕ್ಷಗಳು ಬಲಿಷ್ಠವಾಗಿದೆ ಎಲ್ಲ ಕಡೆ ಆ ಸಾಂವಿಧಾನಿಕ ಸಂಸ್ಥೆಗಳ ದುರುಪಯೋಗ ನಡೀತಾ ಇದೆ. ಸೊ ಹಾಗಾಗಿ ಇವತ್ತು ಇಂಥ ಒಂದು ಬೇರೆ ಬೇರೆ ಕಡೆ ಹೋಗುವಂಥ ಕೆಲಸಗಳು ಆಗ್ತಾ ಇದೆ. ಹಾಗಾದರೆ ನಿಮ್ಮ ಪ್ರಕಾರ INDA ಒಕ್ಕೂಟದಲ್ಲಿದ್ದಂತಹ ಅಂಗಪಕ್ಷಗಳ ಮೇಲೆ IT, ED ಇನ್ನಿತರ ಸಂಸ್ಥೆಗಳ ಒತ್ತಾಯ, ಅವುಗಳನ್ನು ಚೂ ಬಿಟ್ಟು ಒಕ್ಕೂಟವನ್ನು ಒಡೆಯುವಂಥ ಒಂದು ಕೆಲಸ ಮಾಡ್ತು ಅನ್ನೋದಾ? ಖಂಡಿತ. ಅದು ನಿಮಗೂ ಕೂಡ ಗೊತ್ತು, ನಿಮ್ಮ ಮಾಧ್ಯಮಗಳಲ್ಲೂ ಬರ್ತಾ ಇದೆ. ಯಾರು INDAಗೆ ಸೇರ್ತಾರೆ ಅವರೆಲ್ಲ ಕ್ಲೀನು, ಯಾರು INDAಯಿಂದ ಹೊರಗಡೆ ಇರ್ತಾರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಹಣೆಪಟ್ಟಿಯನ್ನು ಕಟ್ಟಿ ಅವ್ರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಪದ್ಧತಿ. ಹಾಗಾದರೆ ನಿಮಗೆ ಅವರು ವಿಶೇಷವಾಗಿ ಕರ್ನಾಟಕದಲ್ಲಿ ಕಂಪೇರ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವ್ರಿಗೆ ಈ ಪರಿಸ್ಥಿತಿ ಕಳೆದ 3 ವರ್ಷಗಳಿಂದ ಇದ್ದೇ ಇದೆ. ಈಗ ಹೇಗಿದೆ ಚುನಾವಣಾ ಸಮಯದಲ್ಲಿ? ಅದು ರೊಟೀನ್ ಆಗಿಬಿಟ್ಟಿದೆ. ನಾವು ಪಾರದರ್ಶಕವಾಗಿದ್ದೇವೆ. ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ನಾನಿರ್ಬೋದು, ನಮ್ಮ ಕುಟುಂಬ ಇರ್ಬೋದು, ನಾವೆಲ್ಲ ಕೂಡ ಪಾರದರ್ಶಕವಾಗಿದ್ದೇವೆ. ಏನೇ ಬಂದರೂ ಕೂಡ ಎದುರಿಸಬೇಕಾಗ್ತದೆ. ನ್ಯಾಯಾಲಯಗಳಿದೆ, ನ್ಯಾಯಾಲಯದ ಮೇಲೆ ನಮಗೆ ಗೌರವ ಇದೆ. ಈ ಬಾರಿ ಭಾಳಷ್ಟು ಪ್ರಯೋಗಗಳನ್ನು ಮಾಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಂಥದ್ದೇ ಪ್ರಯೋಗಗಳು ಮಾಡಿದ್ರೆ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಏನು ಟಾಸ್ಕ್ ಕೊಟ್ಟಿದೆ ಅಂತ ಹೇಳ್ತಾರೆ, ಆ ಟಾಸ್ಕನ್ನು ರೀಚ್ ಆಗ್ಬೋದು ಅಂತ. ಆದರೆ ಬಹಿರಂಗವಾಗಿ ಸಚಿವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ನಿಂತ್ಕೊಳ್ಳಿ, ಸಿದ್ದರಾಮಯ್ಯ ಅವರೇ ನಿಂತ್ಕೊಳ್ಳಿ, ನಮಗಿನ್ನ ಅವ್ರಿಗೆ ವರ್ಚಸ್ಸು ಜಾಸ್ತಿ ಇದೆ ಅಂತ. ಇದನ್ನು ನೀವು ಸಮರ್ಥಿಸ್ತಿರೋ ಇಲ್ಲ ವಿರೋಧ ಮಾಡ್ತಿರೋ ಅಂತ? ಇಲ್ಲ, ನಾನು ಆಲ್ರೆಡಿ ಸ್ವಾಗತ ಮಾಡಿದ್ದೇನೆ. ಸಚಿವರ ಹೇಳಿಕೆ ಏನಿದೆ ಅದು ಸ್ವಾಗತ ಮಾಡಿದ್ದೇನೆ. ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಪಕ್ಷನೇ ಹೊರತು ನಾನಲ್ಲ. ಎಲ್ಲರೂ ಕೂಡ ಸ್ವತಂತ್ರವಾಗಿ ಅವರವರ ಹೇಳಿಕೆಗಳನ್ನು ಪಕ್ಷದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ
ಹೇಳಿಕೆ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಪಕ್ಷ ಅದನ್ನು ಗಮನಿಸ್ತದೆ. ಪಕ್ಷದ ಹೈಕಮಾಂಡ್ಗಿಂತಲೂ ಕೂಡ ಸಚಿವರು ದೊಡ್ಡವರಾದ್ರ ಅನ್ನುವಂಥ ಒಂದು ಚರ್ಚೆ ಈಗ ಕಾರ್ಯಕರ್ತರಲ್ಲಿ ಆರಂಭ ಆಗಿದೆ. ಮಹದೇವಪ್ಪ ಅವರು ಕೊಟ್ಟಂತಹ ಆ ಒಂದು ಹೇಳಿಕೆ ಪಕ್ಷಕ್ಕೆ ಪೂರಕ ಅಂತ ನಿಮ್ಗೆ ಅನಿಸುತ್ತಾ? ಖಂಡಿತ ಪಕ್ಷದ ಹಿತದೃಷ್ಟಿಯಿಂದ ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಅದನ್ನು ಗಮನಿಸ್ತದೆ. ನೀವು ಇಡೀ ರಾಜ್ಯಾದ್ಯಂತ ಸುತ್ತಾಡಿದ್ರಿ, ಪಾದಯಾತ್ರೆಗಳನ್ನು ಮಾಡಿದ್ರಿ. ಮೇಕೆದಾಟು ಪಾದಯಾತ್ರೆ ನಿಮ್ಮ ನೇತೃತ್ವದಲ್ಲೇ ಯಶಸ್ವಿ ಆಯಿತು. ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯವರೇ ಅದನ್ನು ಹೇಳಿದ್ರು, ಬಹಿರಂಗವಾಗಿ ಹೇಳಿದ್ರು, ಇದರ ಏನಾದರೂ ಕ್ರೆಡಿಟ್ ಹೋಗಬೇಕಾದ್ರೆ DK ಸುರೇಶ್ ಅವ್ರಿಗೆ ಹೋಗಬೇಕು ಅಂತ. ಅದಾದಮೇಲೆ ರಾಹುಲ್ ಗಾಂಧಿ ಪಾದಯಾತ್ರೆಯಲ್ಲಿ ನಿರಂತರವಾಗಿ ಅಷ್ಟು ದಿನಗಳ ಕಾಲನೂ ಕೂಡ ಇದ್ರಿ. ಅದಾದ ಬಳಿಕ ಟಿಕೆಟ್ ಹಂಚಿಕೆ ಆಗಿರ್ಬೋದು, ಎಲ್ಲವೂ ಕೂಡ ಈ ಬಾರಿ ಸುಲಲಿತವಾಗಿ ನೀವು 135 ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಆದರೆ DK ಶಿವಕುಮಾರ್ ಅವರ ಕನಸು ನನಸಾಗಲಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ನಿಮಗಿಲ್ವಾ? ನೋಡಿ, ಕನಸು ಕಾಣೋದು ಸ್ವಾಭಾವಿಕ. ಕನಸು ಕಾಣಲಿಕ್ಕೆ, ಕನಸನ್ನು ಯಶಸ್ಸುಗೊಳ್ಳಲಿಕ್ಕೆ ಇನ್ನೂ ಕಾಲಾವಕಾಶಗಳಿದೆ. ಸೊ ಹಾಗಾಗಿ ಇನ್ನು ಆ ಒಂದು ಅವಕಾಶಕ್ಕೋಸ್ಕರ, ಆ ಒಂದು ಸಮಯಕ್ಕೋಸ್ಕರ, ಕನಸು ನನಸಾಗೋದಕ್ಕೋಸ್ಕರ ಇನ್ನು ಕಾಯೋಣ. ವಿಧಾನಸಭಾ ಚುನಾವಣೆ ಆದ ಬಳಿಕ ಎಲ್ಲರೂ ಕೂಡ ದೆಹಲಿಗೆ ಹೋದರು. ಆ ದೆಹಲಿಯಲ್ಲಿ ಏನಾಯಿತು ಅಂತ ಇವತ್ತಿನವರೆಗೂ ಯಾರಿಗೂ ಕ್ಲಾರಿಟಿ ಇಲ್ಲ. ಒಂದು ಕಡೆ ಅಧ್ಯಕ್ಷರು ಹೇಳಿಲ್ಲ, ಮತ್ತೊಂದು ಕಡೆ ಸಿದ್ದರಾಮಯ್ಯವರು ಕೂಡ ಹೇಳಿಲ್ಲ. ಆದರೆ ಆ ಎರಡೂ ಮಾಹಿತಿ ನಿಮ್ಮ ಹತ್ರ ಇದೆ, ಏನಾಯಿತು ಅಂತ. 2.5 ವರ್ಷದ ಬಳಿಕ DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಇದೆಯಲ್ಲ, ಆ ಪ್ರಶ್ನೆಗೆ DK ಸುರೇಶ್ ಅವರು ಉತ್ತರ ಕೊಡ್ಬೋದಾ? ಅಲ್ಲ, ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ. ನೀವು ಹೇಳಿಕೆಯನ್ನು ಕೊಡ್ತೀವಿ, ನೀವೇನು ಹೇಳ್ತಾ ಇದ್ದೀರಿ ಅದು ಕೂಡ ನಾನು ಕೂಡ ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥ ವಿಚಾರ. ಸೊ ಒಟ್ಟಾರೆ ಏನೇ ತೀರ್ಮಾನಗಳಾದರೂ ಕೂಡ ಅದು ಪಕ್ಷದ ವರಿಷ್ಠರ ಮಟ್ಟದಲ್ಲಿ ಆಗ್ತಕ್ಕಂಥದ್ದು. 136 ಸ್ಥಾನ ಬಂದಿರೋದ್ರಲ್ಲಿ ಸಿದ್ದರಾಮಯ್ಯ ಅವ್ರ ಪಾತ್ರವೂ ಇದೆ, DK ಶಿವಕುಮಾರ್ ಅವ್ರ ಪಾತ್ರವೂ ಇದೆ, ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತನ ಪಾತ್ರವೂ ಕೂಡ ಇದೆ. ಹಾಗಾಗಿ DK ಶಿವಕುಮಾರ್ ಅವರು 2.5 ವರ್ಷಗಳ ಬಳಿಕ CM ಯಾಕೆ ಆಗಬಾರ್ದು ಅನ್ನುವಂಥ ಒಂದು ಪ್ರಶ್ನೆ ಅವರ ಬೆಂಬಲಿಗರಲ್ಲೂ ಇದೆ, ಅದೇ ರೀತಿ ಕಾರ್ಯಕರ್ತರಲ್ಲೂ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇರುವಂಥದ್ದು, 2.5 ವರ್ಷದ ಬಳಿಕ 50-50 ಫಾರ್ಮುಲಾ ಆಗಿರೋದು ನಿಜವಾ? ಅದು ಪಕ್ಷದ ವರಿಷ್ಠರ ಮಟ್ಟದಲ್ಲಿ ತೀರ್ಮಾನ ಆಗ್ತದೆ ಹೊರತು, ಇವತ್ತು ನಮ್ಮ ನಾಯಕರಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಆ ಸೀಟ್ ಖಾಲಿ ಆದಾಗ ಅದರ ವಿಚಾರ ಚರ್ಚೆ ಬರ್ತದೆ. ಆ ಸೀಟ್ ಯಾವಾಗ ಖಾಲಿ ಆಗ್ತದೆ ಅಂತೇಳಿ ಪಕ್ಷದ ವರಿಷ್ಠರು, ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದಿಷ್ಟು ಸಂಸದರಾದಂತಹ DK ಸುರೇಶ್ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ದೇಶ ವಿಭಜನೆಯ ಮಾತು ಅವತ್ತು ಹೇಳಿರುವಂಥದ್ದು ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ, ಕೇಂದ್ರದಿಂದ ರಾಜ್ಯಗಳಿಗೆ, ದಕ್ಷಿಣ ಭಾರತ ರಾಜ್ಯಗಳಿಗೆ ಆಗ್ತಾ ಇರುವಂತಹ ಅನುದಾನ ತಾರತಮ್ಯವನ್ನು ಸರಿಪಡಿಸಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ. ಅದು ಬಿಟ್ಟರೆ ಒಕ್ಕೂಟ ವ್ಯವಸ್ಥೆಯನ್ನು ವಿರೋಧ ಮಾಡುವ ಸಲುವಾಗಿ ನಾನು ಆ ಹೇಳಿಕೆ ಕೊಟ್ಟಿಲ್ಲ. ನಾನು ಅವತ್ತು ಏನು ಹೇಳಿಕೆ ಕೊಟ್ಟಿದ್ನೋ ಆ ಹೇಳಿಕೆಗೆ ಬದ್ಧ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ರಾಜ್ಯದಲ್ಲಿ ಕನಿಷ್ಠ 15 ಸ್ಥಾನಗಳನ್ನು ಗೆಲ್ಲೋದರ ಮುಖೇನ ಮುಂದಿನ ಬಾರಿ ಅಂದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ INDA ಒಕ್ಕೂಟ ಹೆಚ್ಚು ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇದು ವಿಸ್ತಾರ, ನಿಖರ, ಜನಪರ.